guys, welcome back to Everyday with Ankit channel. ಸೊ ಇನ್ಸ್ಟಿಟ್ಯೂಷನ್ಗೆ ಹೋಗ್ತಿದ್ದೀನಿ. ಸೊ ಅಲ್ಲಿಗೆ ಹೋಗಿದ್ಮೇಲೆ ಕನೆಕ್ಟ್ ಬಾಯ್. ಇನ್ಸ್ಟಿಟ್ಯೂಷನ್ಗೇನೋ ರೀಚ್ ಆಗಿದೆ, ಬಟ್ 5th ಫ್ಲೋರ್ವರೆಗೆ ಹತ್ಕೊಂಡು ಹೋಗೋ ಅಷ್ಟರಲ್ಲಿ ಫುಲ್ ಸುಸ್ತಾಗಿ ಹೋಗಿತ್ತು. ಅದಾದಮೇಲೆ ಇವತ್ತು ನಾರ್ಮಲ್ ಆಪ್ಟಿಟ್ಯೂಡ್ ಕ್ಲಾಸ್ ಆಗಬೇಕಿತ್ತು. ಸರ್ ಇವತ್ತು ಆಬ್ಸೆಂಟ್ ಇದ್ದರು ಅಂತ ಅಂದ್ಬಿಟ್ಟು ವರ್ಕ್ ಮಾಡ್ಕೊಳಕ್ಕೆ ಬಿಟ್ಟಿದ್ರು, ಅಥವಾ ಕ್ಲಾಸ್ ಇಲ್ಲ ಹೋಗಿ ಅಂತ ಅಂದ್ಬಿಟ್ಟು ಇನ್ನೇನು 10 ಮಿನಿಟ್ಸ್ ಇದೆ ಅನ್ಬೇಕಿದ್ರೆ ಬಂದು ಹೇಳಿದ್ರು. ಸೊ ಹಂಗಾಗಿ ನಾನು 10 ಮಿನಿಟ್ಸ್ ಅಲ್ವಾ ಅಂದ್ಬಿಟ್ಟು ನಾವು ಅಲ್ಲೇ ಕೂತಿದ್ವಿ. ನೆಕ್ಸ್ಟ್ ಒಂದು 4:30 ಕ್ಲಾಸ್ ಇತ್ತು, ಬಟ್ 4:30 ಕ್ಲಾಸ್ ತೊಗೋಬೇಕಾಗಿದ್ದು ಟ್ರೈನರ್ ಸರ್ ಬಂದುಬಿಟ್ಟು ಲಾಸ್ಟ್ ವೀಕ್ ಕಂಪ್ಲೀಟ್ ಆಬ್ಸೆಂಟ್ ಇದ್ದರು. ಸೊ ಹಾಗಾಗಿ ಈ ವೀಕ್ ಏನು ಮಾಡ್ತಿದ್ದಾರೆ ಸ್ಟೂಡೆಂಟ್ಸ್ ಅನ್ನೋದು ಅವ್ರಿಗೂ ಒಂದು ಸ್ವಲ್ಪ ಇದಿತ್ತು. ಅದಕ್ಕೋಸ್ಕರನೇ ಸ್ಕ್ರೀನಿಂಗ್ ತೊಗೊಬನ್ನಿ, ಡೈಲಿ ಸೈನ್ ಹಾಕಿಸ್ತಿರೋದು ಅಂತ ಅಂದ್ಬಿಟ್ರು. ನಾವು ಬೇರೆ ಒಂದು 2-3 ಡೇಸಿಂದ ಮಾಡಿರಲಿಲ್ಲ, ಏನಿಲ್ಲ. ಹಿಂಗಪ್ಪ ತೊಗೊಂಡೋಗೋದು ಫುಲ್ಲು ಗಡ ಸರ್ ಕೂತು ಚೆಕ್ ಮಾಡ್ತಿದ್ದಾರೆ, ಬಟ್ ನಮ್ಮ ಹತ್ರ ಬುಕ್ ಇಲ್ಲ, ಹೆಂಗೆ ತೊಗೊಂಡೋಗೋದು ಏನು ಅಂತ ತುಂಬ ಫೋರ್ಜರೀಸ್ ಅದು ಇದೆಲ್ಲ ನಡೀತಿತ್ತು. ನೆಕ್ಸ್ಟ್ ಅಂತೂ ಇಂತೂ ತೊಗೊಂಡು ಹೋದ್ವಿ ಸರ್ ಹತ್ರಕ್ಕೆ. ಅದಾದಮೇಲೆ ಚೆಕ್ ಮಾಡಿ ಅವ್ರನ್ನೆಲ್ಲ ಒಂದು ಕಡೆ ಕೂತ್ಕೊಳ್ಳಿ, ಸ್ಕ್ರೀನಿಂಗ್ ಇಲ್ಲದೆ ಇರೋರು ಇನ್ನೊಂದು ಕಡೆ ಕೂತ್ಕೊಳ್ಳಿ ಅಂತ ಅಂದು ಕೂರಿಸಿದ್ರು. ಆಮೇಲೆ ನೀವು ಅಲ್ಲಿ ಪ್ರೆಸೆಂಟೇಷನ್ ಯಾವ ರೀತಿ ಮಾಡ್ತಿದ್ದೀರಾ ನೋಡಬೇಕು ನಾನು ಅಂತ ಅಂದು ಪ್ರೆಸೆಂಟೇಷನ್ ಮಾಡೋಕ್ಕೆ ಕರೆದ್ರು. ಸೊ ಆ ಪ್ರೆಸೆಂಟೇಷನ್ ಯಾವ ಥರ ಚೆಕ್ ಮಾಡಿದ್ರು ಅನ್ನೋದೊಂದೊಂದು ಕ್ಲಿಪ್ ಹಾಕಿದ್ದೀನಿ, ನೀವೇ ನೋಡಿ. He is a programmer, he is writing a program. Being a programmer and Python programmer, what mistake he has done, you please identify and let me know. Tell him. In the presentation also you have written capital F. ನಾನು ಹಾಕಿರೋ ಕ್ಲಿಪ್ ಬರೀ ಟ್ರೇಲರ್ ಅಷ್ಟೇ, ಪಿಕ್ಚರ್ ಅಭಿ ಬಾಕಿ ಹೇ. ಆಮೇಲೆ ತುಂಬ ಜನನ ಕರೆದು ಅದೇ ಥರ ಪ್ರೆಸೆಂಟೇಷನ್ ಮಾಡಿಸಿ ಚೆಕ್ ಮಾಡಿ ಬೈದು ಕಳಿಸಿದ್ರು. ಸೊ ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಅದಾದಮೇಲೆ ನೆಕ್ಸ್ಟ್ ನಮಗೆ ಸ್ಕ್ರೀನಿಂಗ್ ತಗೋತಿದ್ದಂಥ ಫ್ಯಾಕಲ್ಟೀಸ್ನ ಕರೆದು ಇನ್ಮೇಲೆ ಸ್ಟ್ರಿಕ್ಟಾಗಿ ತಗೊಳ್ಳಿ ಆ್ಯಂಡ್ ಅದನ್ನು ಚೆಕ್ ಮಾಡಿನೇ ಒಳಗಡೆ ಬಿಡಿ, ಆ ಥರ ಈ ಥರ ಅಂತೆಲ್ಲ ಸ್ವಲ್ಪ ರೂಲ್ಸ್ಗಳನ್ನೆಲ್ಲ ಸ್ಟ್ರಿಕ್ಟ್ ಮಾಡಿದ್ರು. ನೆಕ್ಸ್ಟ್ ಅದಾದಮೇಲೆ ಆ ಕ್ಲಾಸ್ ಮುಗಿಸಿ ಗ್ರೂಮಿಂಗ್ ಕ್ಲಾಸ್ಗೆ ಹೋದ್ರು. ಗ್ರೂಮಿಂಗ್ ಕ್ಲಾಸಲ್ಲಿ ಏನಪ್ಪ ಆಯಿತು ಅಂತಂದರೆ, ಯಾವುದೋ ಒಂದು ಸ್ಟೂಡೆಂಟು ಫ್ರಮ್ ಡೆವಲಪ್ಮೆಂಟ್ ಟು ಪೈಥಾನ್ ಟು ಟೆಸ್ಟಿಂಗ್ ಹೋಗಬೇಕು ಅಂತ ಇದ್ದರು, ಬಿಕಾಸ್ ಜಾಬ್ ಓಪನಿಂಗ್ಸ್ ಕಡಿಮೆ ಬರ್ತಿದೆ ಅಂತ. ಸೊ ಅದಕ್ಕೋಸ್ಕರ ಹೋಲ್ ಕ್ಲಾಸ್ ಬರೀ ಯಾವ ಥರ ಇದೆ, ಜಾಬ್ ಓಪನಿಂಗ್ಸ್ ಯಾವ ಥರ ನಡೀತಿದೆ ಅನ್ನೋದಷ್ಟೇ ಆಯಿತು. ಏನೂ ಕ್ಲಾಸಸ್ ನಡೀಲಿಲ್ಲ. ಯಾವ ಥರ ಸ್ಟ್ರಗಲ್ ಮಾಡಬೇಕು ಜಾಬ್ಗೆ, ಕೆಲವ್ರಿಗೆ ಎಷ್ಟು ಬೇಗ ಸಿಗುತ್ತೆ, ಕೆಲವ್ರಿಗೆ ಎಷ್ಟು ಬೇಗ ಸಿಗಲ್ಲ. ಸೊ ಇದನ್ನೇ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ನಾಳೆಯಿಂದ ಕ್ಲಾಸಸ್ ಎಲ್ಲ ತುಂಬ ಸ್ಟ್ರಿಕ್ಟಾಗಿ ನಡೆಯುತ್ತೆ. ಸೊ ನೀವು ಅದನ್ನು ಫಾಲೋ ಮಾಡಬೇಕು, ರೂಲ್ಸ್ಗಳೇನಿದೆ, ರೆಗ್ಯುಲೇಷನ್ ಏನಿದೆ ಅದನ್ನೆಲ್ಲ ಫಾಲೋ ಮಾಡಬೇಕು ಅಂತ ಹೇಳಿ ಅಂತೂ ಇಂತೂ 8:30 ಕ್ಲಾಸ್ನ ಬಿಟ್ಟರು. ಸೊ ಎಲ್ಲನೂ ಒಂದೇ ಸಲ ಬಿಡೋದ್ರಿಂದ ಕ್ರೌಡ್ ಜಾಸ್ತಿ ಇತ್ತು. ಅಂತೂ ಇಂತೂ ಕೆಳಗಡೆ ಬರೋ ಅಷ್ಟರಲ್ಲಿ 8:39 ಆಗಿತ್ತು. ಸೊ ಆ ವ್ಯೂವ್ನ ನೋಡಿಕೊಂಡು ನೆಕ್ಸ್ಟ್ ನಾನು ಪಿ ಜಿ ಕಡೆಗೆ ಬಂದೆ. ಸೊ ಪಿ ಜಿಲಿ ಇವತ್ತು ಚಪಾತಿ ಮತ್ತು ಬದನೆಕಾಯಿ ಪಲ್ಯ ಇತ್ತು. ಸೊ ಅದನ್ನು ತಿಂದ್ಕೊಂಡು ನಾಳೆಗೆ ಒಂದು ಟೆಸ್ಟ್ ಇತ್ತು, ಅದಕ್ಕೆ ಪ್ರಿಪೇರ್ ಆಗಿಕೊಂಡು ಅವತ್ತಿನ ಡೇನ ಎಂಡ್ ಮಾಡಿದೆ. ಸೊ ನನ್ನ ಡೇ ಹಿಂಗಿತ್ತು, ನಿಮ್ಮ ಡೇ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಎಲ್ರಿಗೂ ಹ್ಯಾಪಿ ಇಂಜಿನಿಯರ್ಸ್ ಡೇ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಜಸ್ಟ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಎವ್ರಿಡೇ ವಿತ್ ಅಂಕಿತಾ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ. ಬಾಯ್.